ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಸ್ನೇಹಿತರೆ, ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಹೊಡೆದಾಟ ಶುರುವಾಗಿದೆ. ಅರಬ್ಬಿ ಸಮುದ್ರದಲ್ಲಿ ನಾಟಕೀಯ ಬೆಳವಣಿಗೆಯಾಗಿದ್ದು, ಅಮೆರಿಕ ಇರಾನ್ ಹಡಗನ್ನ ವಶಕ್ಕೆ ತಗೊಂಡಿದೆ. ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಡ್ರೋನ್ ಮಳೆಗರೆದಿದೆ. ಇದರಿಂದ ಗಲ್ಫ್ ಭಾಗದಲ್ಲಿ ಮತ್ತೆ ಯುದ್ಧ ಭೀತಿ ಶುರುವಾಗಿದ್ದು, ತೈಲ ಬೆಲೆ ಮತ್ತೆ ಏರಿಕೆಯಾಗಿದೆ. ಇದಕ್ಕೆಲ್ಲ ಕಾರಣ ಆಗಿದ್ದು ಭಾನುವಾರ ಸಂಜೆ ಅಮೆರಿಕದ ಸ್ಪೆಷಲ್ ಫೋರ್ಸ್ ಮಾಡಿರೋ ಆಪರೇಷನ್. ಇರಾನ್ ಸುತ್ತ ಬ್ಲಾಕೆಡ್ ಹಾಕಿರೋ ಅಮೆರಿಕ ಇದ್ದಕ್ಕಿದ್ದಂತೆ ಒಮಾನ್ ಕೊಲ್ಲಿಯಿಂದ ಬರ್ತಿದ್ದ ಇರಾನ್ನ ಟೂಸ್ಕಾ ಹಡಗಿನ ಮೇಲೆ ದಾಳಿ ಮಾಡ್ತು. ಇದೊಂದು ಕಾರ್ಗೋ ಹಡಗಾಗಿದ್ದು ಚೀನಾದಿಂದ ಇರಾನ್ ಕಡೆಗೆ ಬರ್ತಿತ್ತಂತೆ. ಆದ್ರೆ ಇದು ನಮ್ಮ ದಿಗ್ಬಂಧನ ದಾಟೋ ಯತ್ನ ಮಾಡ್ತಿತ್ತು ಅಂತ ಅಮೆರಿಕದ ಸೇನೆ ಇದನ್ನ ಎಳ್ಕೊಂಡು ಹೋಗಿದೆ. ಈ ಆಪರೇಷನ್ ವಿಡಿಯೋವನ್ನ ಕೂಡ ಅಮೆರಿಕದ ಸೆಂಟ್ರಲ್ ಕಮಾಂಡ್ ರಿಲೀಸ್ ಮಾಡಿದೆ. ಅದರಲ್ಲಿ ಯುಎಸ್ಎಸ್ ಟ್ರಿಪೋಲಿ ಹಡಗಿಂದ ಹೆಲಿಕಾಪ್ಟರ್ ಮೂಲಕ ಅಮೆರಿಕದ 31ನೇ ಮರೈನ್ ಕಮಾಂಡೋಗಳು ಹಡಗಿನ ಮೇಲೆ ಇಳಿತಿರೋದು ಕಂಡುಬಂದಿದೆ. ನಂತರ ಹಡಗನ್ನ ಸಂಪೂರ್ಣವಾಗಿ ತಮ್ಮ ಕಂಟ್ರೋಲ್ಗೆ ತಗೊಂಡಿರೋದು ಕ್ಯಾಪ್ಚರ್ ಆಗಿದೆ. ಇದರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಕೂಡ ಪೋಸ್ಟ್ ಹಾಕಿದ್ದಾರೆ. ಅಮೆರಿಕ ಹಾಕಿದ್ದ ಬ್ಲಾಕೆಡ್ ಮುರಿದು ಹೋಗೋಕೆ ಈ ಹಡಗು ಟ್ರೈ ಮಾಡಿತ್ತು. ಈ ಟೂಸ್ಕಾ ಹಡಗು 900 ಅಡಿ ಉದ್ದ ಇದೆ. ಒಂದು ಏರ್ ಕ್ರಾಫ್ಟ್ ಕ್ಯಾರಿಯರ್ನಷ್ಟು ತೂಕ ಇದೆ. ಉತ್ತರ ಅರಬ್ಬಿ ಸಮುದ್ರದಲ್ಲಿ ಈ ಹಡಗನ್ನ ಅಮೆರಿಕದ ಮಿಸೈಲ್ ಡೆಸ್ಟ್ರಾಯರ್ ಯುದ್ಧ ನೌಕೆ ಯುಎಸ್ಎಸ್ ಸ್ಪ್ರೂಯೆನ್ಸ್ ತಡೆ ಹಿಡಿತು ಅಂತ ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಇದಕ್ಕೂ ಮೊದಲು ಸುಮಾರು 6 ಗಂಟೆಗಳ ಕಾಲ ಅದಕ್ಕೆ ವಾರ್ನಿಂಗ್ ಕೊಟ್ವಿ. ಆದ್ರೆ ಇರಾನ್ ನಾವಿಕರು ಇದನ್ನ ಕೇಳಿಲ್ಲ. ಈಗ ಹಡಗು ನಮ್ಮ ಕೈ ವಶ ಆಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇನ್ನು ಈ ಹಡಗು ವಶಕ್ಕೆ ಪಡೆದ ವಿಚಾರದಲ್ಲಿ ಇರಾನ್ ಮೊದಲು ಬೇರೆ ಕಥೆ ಹೇಳಿತ್ತು. ನಮ್ಮ ಐಆರ್ಜಿಸಿ ಅಮೆರಿಕದ ಅಟ್ಯಾಕ್ ತಡೆದು ಅವರನ್ನ ಓಡಿಸಿದೆ ಅಂತ ಹೇಳಿತ್ತು. ಆದ್ರೆ ಅಮೆರಿಕದ ಸೆಂಟ್ರಲ್ ಕಮಾಂಡ್ ವಿಡಿಯೋ ರಿಲೀಸ್ ಮಾಡಿದ ತಕ್ಷಣ ಇರಾನ್ ತನ್ನ ಹೇಳಿಕೆ ಬದಲಿಸಿದೆ. ಚೀನಾದಿಂದ ಬರ್ತಿದ್ದ ನಮ್ಮ ಕಮರ್ಷಿಯಲ್ ಹಡಗಿನ ಮೇಲೆ ಅಮೆರಿಕದ ಪಡೆಗಳು ದಾಳಿ ಮಾಡಿವೆ. ನ್ಯಾವಿಗೇಷನ್ ಸಿಸ್ಟಮ್ ಹಾಳು ಮಾಡಿದ್ದಾರೆ ಅಂತ ಹೇಳಿದೆ. ಅಲ್ಲದೆ ಅಮೆರಿಕದ ವರ್ತನೆಗೆ ತಕ್ಕ ತಿರುಗೇಟು ಕೊಡ್ತೀವಿ. ಅಮೆರಿಕ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ. ಇದು ಜಗತ್ತಿನ ಅತಿದೊಡ್ಡ ಸಮುದ್ರಗಳ್ಳತನ ಅಂತ ಇರಾನ್ ಆರೋಪಿಸಿದೆ. ಇದರ ಬೆನ್ನಲ್ಲೇ ಇರಾನ್ ನೇವಿ ಅಮೆರಿಕದ ಯುದ್ಧ ನೌಕೆಗಳ ಮೇಲೆ ಡ್ರೋನ್ ದಾಳಿ ಮಾಡಿದೆ. ಈ ಬಗ್ಗೆ ಇರಾನ್ನ ಸ್ಟೇಟ್ ಟಿವಿ ಮತ್ತೆ ಐಆರ್ಜಿಸಿ ಬೆಂಬಲಿತ ತಸ್ಲಿಂ ನ್ಯೂಸ್ ಏಜೆನ್ಸಿ ರಿಪೋರ್ಟ್ ಮಾಡಿವೆ. ಒಮಾನ್ ಕೊಲ್ಲಿಯಲ್ಲಿ ಅಮೆರಿಕದ ಹಡಗುಗಳ ಮೇಲೆ ಇರಾನ್ ಈ ದಾಳಿ ನಡೆಸಿದೆ. ಆದ್ರೆ ಎಷ್ಟು ಡ್ರೋನ್ ಬಳಸಿದ್ದಾರೆ, ಅಮೆರಿಕಾಗೆ ಏನಾದ್ರೂ ಡ್ಯಾಮೇಜ್ ಆಗಿದೆಯಾ ಅನ್ನೋ ಬಗ್ಗೆ ಕ್ಲಿಯರ್ ಮಾಹಿತಿ ಇಲ್ಲ. ಇದೆಲ್ಲದರ ಪರಿಣಾಮ ಬ್ರೆಂಟ್ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $95 ದಾಟಿದೆ. ಹಾರ್ಮುಜ್ ಓಪನ್ ಆದ ಸುದ್ದಿ ಬಂದಾಗ $87 ತನಕ ಇಳಿದಿತ್ತು. ಈಗ ಮತ್ತೆ ಒಂದೇ ದಿನ 5-6% ಏರಿಕೆ ಕಂಡಿದೆ. ಇನ್ನು ಸ್ನೇಹಿತರೆ, ನೀವು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕಾ? ಮೇ 21ಕ್ಕೆ 7 ಸ್ಯಾನ್ಸ್ ಟೂರಿಸಂ ಹೊಸ ಟ್ರಿಪ್ ಆಯೋಜಿಸಿದೆ. ಇದು ಶಿರಡಿ ಮತ್ತು 3 ಜ್ಯೋತಿರ್ಲಿಂಗಗಳ ದರ್ಶನದ ಪ್ರವಾಸ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 23,500 ಮಾತ್ರ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಹಿರಿಯರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ. ಈ ನಡುವೆ ಪಾಕ್ ಪಿಎಂ ಶಹಬಾಜ್ ಶರೀಫ್ ಮತ್ತು ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ನಡುವೆ ಮಾತುಕತೆ ನಡೆದಿದೆ. ಈ ವೇಳೆ ಪೆಜೆಶ್ಕಿಯಾನ್ ಅಮೆರಿಕ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಅಂತ ಇರಾನ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ರಾಜತಾಂತ್ರಿಕ ಮಾತುಕತೆ ಟೈಮಲ್ಲಿ ಅಮೆರಿಕ ಮೋಸ ಮಾಡೋ ಸಾಧ್ಯತೆ ಇದೆ. ಹೀಗಾಗಿ ಅಮೆರಿಕ ಮೇಲೆ ಇರಾನ್ಗೆ ಡೌಟ್ ಇದೆ. ಕದನ ವಿರಾಮ ವೇಳೆ ಅಮೆರಿಕ ದಿನಕ್ಕೊಂದು ಬೆದರಿಕೆ ಹಾಕ್ತಿರೋದ್ರಿಂದ ಈ ಅನುಮಾನ ಮೂಡ್ತಿದೆ ಅಂತ ಪೆಜೆಶ್ಕಿಯಾನ್ ಹೇಳಿದ್ದಾರೆ. ಇನ್ನು ಶಾಂತಿ ಮಾತುಕತೆಗಾಗಿ ಇರಾನ್ ನಿಯೋಗ ಪಾಕ್ಗೆ ಬಂದಿದ್ದಕ್ಕೆ ಶರೀಫ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದಕ್ಕೂ ಮುಂಚೆ ಪಾಕ್ ಪಿಎಂ ಸೌದಿ ಅರೇಬಿಯಾ, ಕತಾರ್ ಹಾಗೂ ಟರ್ಕಿ ನಾಯಕರ ಜೊತೆಗೂ ಮಾತಾಡಿದ್ರು. ಈ ವೇಳೆ ಏನೇನ್ ಡಿಸ್ಕಸ್ ಮಾಡಲಾಗಿದೆ ಅನ್ನೋದನ್ನ ಇರಾನ್ ಅಧ್ಯಕ್ಷರಿಗೆ ಹೇಳಿದ್ದೀನಿ ಅಂತ ಶೆಹಬಾಜ್ ಮಾಹಿತಿ ನೀಡಿದ್ದಾರೆ. ಹಾಗೆ ಪ್ರಾದೇಶಿಕ ಶಾಂತಿ ಕಾಪಾಡುವಲ್ಲಿ ಪಾಕ್ ಕೆಲಸ ಮುಂದುವರೆಸುತ್ತೆ ಅಂತ ಶೆಹಬಾಜ್ ಹೇಳಿದ್ದಾರೆ. ಇನ್ನೊಂದ್ ಕಡೆ ಅಮೆರಿಕ ಜೊತೆಗಿನ ಮಾತುಕತೆ ಬಗ್ಗೆ ಇರಾನ್ ರಿಯಾಕ್ಟ್ ಮಾಡಿದೆ. ಮುಂದಿನ ಹಂತದ ಮಾತುಕತೆಯಲ್ಲಿ ಭಾಗವಹಿಸೋ ಬಗ್ಗೆ ಸದ್ಯ ಇರಾನ್ ಯಾವುದೇ ಪ್ಲಾನ್ ಮಾಡಿಲ್ಲ. ಹೀಗಂತ ಇರಾನ್ ಸರ್ಕಾರಿ ಮೀಡಿಯಾ IRIB ರಿಪೋರ್ಟ್ ಮಾಡಿದೆ. ಶೀಘ್ರದಲ್ಲೇ ಇಸ್ಲಾಮಾಬಾದ್ನಲ್ಲಿ ಮತ್ತೆ 2ನೇ ಹಂತದ ಶಾಂತಿ ಮಾತುಕತೆ ನಡೆಯೋ ನಿರೀಕ್ಷೆ ಇತ್ತು. ಇದಕ್ಕಾಗಿ ಪಾಕ್ ತಯಾರಿ ಮಾಡ್ಕೊಳ್ತಿತ್ತು. ಟ್ರಂಪ್ ಕೂಡ ಈ ಮಾತುಕತೆಯಲ್ಲಿ ಅವಶ್ಯಕತೆ ಬಿದ್ರೆ ನಾನೇ ಪಾಕ್ಗೆ ಹೋಗ್ತೀನಿ ಎಂದಿದ್ರು. ಇದರ ನಡುವೆ ಇರಾನ್ ಕಡೆಯಿಂದ ಈ ಮಾಹಿತಿ ಬರ್ತಿದೆ. ಇನ್ನು ಇದಕ್ಕೆಲ್ಲ ಅಮೆರಿಕದ ಅತಿಯಾದ ಬೇಡಿಕೆಗಳೇ ಕಾರಣ. ಹಾಗೆ ಕದನ ವಿರಾಮ ಇದ್ರೂ ಅಮೆರಿಕ ನೇವಲ್ ಬ್ಲಾಕೇಡ್ ಮಾಡಿದೆ. ಇದೆಲ್ಲದರಿಂದಾಗಿ ಇರಾನ್ ಮಾತುಕತೆಗೆ ಹೋಗ್ತಿಲ್ಲ ಅಂತ ಇರಾನ್ ಮೀಡಿಯಾಗಳು ಹೇಳಿವೆ. ಇತ್ತ ಇರಾನ್ ನಾಯಕರು ಕೂಡ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾರ್ಮುಜ್ ಕಂಟ್ರೋಲ್ ಅನ್ನ ನಾವು ಯಾವತ್ತಿಗೂ ಬಿಟ್ಟುಕೊಡಲ್ಲ ಅಂದಿದ್ದಾರೆ. ಇರಾನ್ ಸಂಸತ್ತಿನ ಭದ್ರತೆ ಮತ್ತು ವಿದೇಶಾಂಗ ನೀತಿ ಸಮಿತಿ ಅಧ್ಯಕ್ಷ ಇಬ್ರಾಹಿಂ ಅಜೀಜಿ ಈ ಬಗ್ಗೆ ಮಾತನಾಡಿದ್ದಾರೆ.
ಇವರು ಇರಾನ್ ಸೇನೆಯ ಮಾಜಿ ಕಮಾಂಡರ್ ಕೂಡ ಹೌದು. ಹಾರ್ಮುಜ್ ಜಲಸಂಧಿ ನಮ್ಮ ಸಾರ್ವಭೌಮತ್ವದ ಒಂದು ಭಾಗ, ಅದರ ಮೇಲೆ ನಮಗೆ ಜನ್ಮಸಿದ್ಧ ಹಕ್ಕು ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ಇನ್ಮುಂದೆ ಈ ಜಲಸಂಧಿಯಲ್ಲಿ ಯಾವ ಹಡಗು ಓಡಾಡಬೇಕು, ಯಾರಿಗೆ ಪರ್ಮಿಷನ್ ಕೊಡಬೇಕು ಅನ್ನೋದನ್ನ ನಾವೇ ಡಿಸೈಡ್ ಮಾಡ್ತೀವಿ. ಇದಕ್ಕಾಗಿ ಇರಾನ್ ಸಂಸತ್ತಿನಲ್ಲಿ ಹೊಸ ಬಿಲ್ ಅಥವಾ ಮಸೂದೆಯನ್ನ ತರ್ತಿದ್ದೀವಿ ಅಂತ ಅಜೀಜಿ ತಿಳಿಸಿದ್ದಾರೆ. ಹಾಗೆ ನಮ್ಮ ಸೇನೆ ಇದನ್ನ ಕಂಟ್ರೋಲ್ ಮಾಡಲಿದೆ. ಶತ್ರುಗಳನ್ನ ಹೆದರಿಸೋಕೆ ಇದೇ ನಮಗೆ ಮೇನ್ ಪವರ್ ಅಂತ ಅಜೀಜಿ ಹೇಳಿದ್ದಾರೆ. ಇನ್ನು ಇರಾನ್ ನಿರ್ಧಾರವನ್ನ ಯುಎಇ ದೇಶ ವಿರೋಧಿಸಿತ್ತು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಅಜೀಜಿ, ಕೆಲವು ಗಲ್ಫ್ ದೇಶಗಳು ನಮ್ಮ ರೀಜನ್ ಅನ್ನ ಅಮೆರಿಕಕ್ಕೆ ಮಾರಿಕೊಂಡಿವೆ ಅಂತ ಕಿಡಿಕಾರಿದ್ದಾರೆ. ಇತ್ತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ವಿರುದ್ಧದ ಫೈಟಿಂಗ್ ಇನ್ನೂ ಮುಗಿದಿಲ್ಲ, ಈಗಲೂ ಮುಂದುವರೆದಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಯಾವುದೇ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ನಾಳೆ ಏನಾಗುತ್ತೋ ಯಾರಿಗ್ ಗೊತ್ತೋ ಅಂದಿದ್ದಾರೆ. ಹಾಗೆ ಅಮೆರಿಕ ಮತ್ತು ಇಸ್ರೇಲ್ ತಮ್ಮ ಉದ್ದೇಶಗಳನ್ನ ಈಡೇರಿಸಿಕೊಳ್ಬೋದು. ಇದರಿಂದ ಇಡೀ ಜಗತ್ತು ಮತ್ತೆ ಸುರಕ್ಷಿತವಾಗಬಹುದು ಅಂತ ಹೇಳಿದ್ದಾರೆ. ಅಂದಹಾಗೆ ಭಾನುವಾರ ಪೋಸ್ಟ್ ಹಾಕಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ರು. ಇರಾನ್ ಒಪ್ಪಂದ ಮಾಡ್ಕೊಳ್ದೆ ಹೋದ್ರೆ ಅವರ ಪವರ್ ಪ್ಲಾಂಟ್, ಸೇತುವೆ ಏನು ಉಳಿಯಲ್ಲ, ಇನ್ನು ನಾನು ಒಳ್ಳೆಯವನಾಗಿ ಇರಲ್ಲ ಅಂದಿದ್ರು. ಅದಾದ ಮೇಲೆ ನೆತನ್ಯಾಹು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೌದಿ ಅರೇಬಿಯಾಗೆ ಭೇಟಿ ನೀಡಿದ್ದಾರೆ. ಈ ವೇಳೆ ರಿಯಾದ್ನಲ್ಲಿ ಸೌದಿ ವಿದೇಶಾಂಗ ಸಚಿವ ಪ್ರಿನ್ಸ್ ಫೈಸಲ್ ಬಿನ್ ಫರ್ಹಾನ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಅಲ್ಲದೆ ಸೌದಿ ಎನರ್ಜಿ ಮಿನಿಸ್ಟರ್ ಹಾಗೂ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅನ್ನ ಕೂಡ ದೋವಲ್ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ದಾರೆ. ಈ ವೇಳೆ ಮಧ್ಯಪ್ರಾಚ್ಯದ ಸದ್ಯದ ಬೆಳವಣಿಗೆ ಹಾಗೂ ಎರಡೂ ದೇಶಗಳ ದ್ವಿಪಕ್ಷೀಯ ಬಾಂಧವ್ಯ ಹೆಚ್ಚಿಸೋ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಸೌದಿ ಪಾಕಿಸ್ತಾನದ ಸಂಬಂಧ ತುಂಬಾ ಗಟ್ಟಿಯಾಗ್ತಿರೋ ಈ ಟೈಮಲ್ಲಿ ಧೋವಲ್ ಅವರ ಈ ಭೇಟಿ ಮಹತ್ವ ಪಡ್ಕೊಳ್ತಿದೆ. ಇನ್ನು ಅಮೆರಿಕದ ಬ್ಲಾಕೆಡ್ ಮಧ್ಯೆ ಶನಿವಾರ ಹಾರ್ಮುಜ್ ಜಲಸಂಧಿ ಮೂಲಕ 20ಕ್ಕೂ ಹೆಚ್ಚು ಹಡಗುಗಳು ಸಂಚರಿಸಿವೆ. ಈ ಮೂಲಕ ಇರಾನ್ ಯುದ್ಧ ಶುರುವಾದ ಮೇಲೆ ಒಂದೇ ದಿನ ಅತಿ ಹೆಚ್ಚು ಹಡಗು ಹೋಗಿರೋದು ಈ ಸಲ ಮಾತ್ರ. ಸಂಚರಿಸಿದ ಹಡಗುಗಳ ಪೈಕಿ 5 ಹಡಗುಗಳು ಇರಾನ್ ತೈಲ ಮತ್ತು ಮೆಟಲ್ಗಳನ್ನ ಹೊತ್ತೊಯ್ತಿವೆ. ಹಾಗೆ 3 LPG ಹಡಗುಗಳು ಕೂಡ ಹಾರ್ಮುಜ್ ದಾಟಿವೆ. ಈ ಪೈಕಿ 2 ಹಡಗುಗಳು ಭಾರತ ಮತ್ತು ಚೀನಾಗೆ ಹೊರಟಿವೆ. ಉಳಿದ ಹಡಗುಗಳು ಬಹ್ರೇನ್, ಯುಎಇ ಮತ್ತು ಸೌದಿಯಿಂದ ಪ್ರಯಾಣ ಬೆಳೆಸಿವೆ ಅಂತ ಗೊತ್ತಾಗಿದೆ. ಇನ್ನು ಲೆಬನಾನ್ನಲ್ಲಿರೋ ಏಸು ಕ್ರಿಸ್ತರ ಪ್ರತಿಮೆನ ಇಸ್ರೇಲ್ ಸೈನಿಕನೊಬ್ಬ ಧ್ವಂಸ ಮಾಡಿರೋ ಫೋಟೋ ವೈರಲ್ ಆಗಿದೆ. ಇದಕ್ಕೆ ಇಸ್ರೇಲ್ ಕೂಡ ಕ್ಷಮೆ ಯಾಚಿಸಿದೆ. ದಕ್ಷಿಣ ಲೆಬನಾನ್ನ ಡೆಬಲ್ ಅನ್ನೋ ನಗರದಲ್ಲಿ ಈ ಘಟನೆ ನಡೆದಿದೆ. ಮೊದಲಿಗೆ ಪ್ಯಾಲೆಸ್ತೀನ್ ಮೂಲದ ರಿಪೋರ್ಟರ್ ಒಬ್ರು ಈ ಫೋಟೋನ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ರು. ಜೊತೆಗೆ ಧ್ವಂಸ ಮಾಡೋಕ್ಕೂ ಮುಂಚೆ ಈ ಪ್ರತಿಮೆ ಹೇಗಿತ್ತು ಅಂತ ಕೂಡ ಪೋಸ್ಟ್ ಹಾಕಿದ್ರು. ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿತ್ತು. ಜನ ಇಸ್ರೇಲ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದು ಅಗೌರವ, ಉದ್ರಿಕ್ತ ಕೃತ್ಯ ಅಂತ ಕಿಡಿಕಾರಿದ್ರು. ಅಲ್ಲದೆ ಜಾಗತಿಕ ನಾಯಕರು ಯಾಕಿನ್ನೂ ಬಾಯಿ ಮುಚ್ಚಿ ಕೂತಿದ್ದೀರಾ ಅಂತ ಜನ ಪ್ರಶ್ನೆ ಮಾಡ್ತಿದ್ರು. ಇದು ತೀವ್ರವಾಗ್ತಿದ್ದಂತೆ ಇಸ್ರೇಲ್ ವಿದೇಶಾಂಗ ಸಚಿವ ಗಿಡಿಯಾನ್ ಸಾರ್ ರಿಯಾಕ್ಟ್ ಮಾಡಿದ್ದಾರೆ. ಸೈನಿಕನ ಈ ಕೆಲಸ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಇದು ನಮ್ಮ ದೇಶದ ಮೌಲ್ಯಗಳಿಗೆ ಸಂಪೂರ್ಣ ವಿರುದ್ಧವಾಗಿದೆ ಅಂದಿದ್ದಾರೆ. ಜೊತೆಗೆ ಇದರ ಬಗ್ಗೆ ತನಿಖೆ ನಡೆಸೋಕೆ ಇಸ್ರೇಲ್ ಸೇನೆ ಮುಂದಾಗಿರೋದಕ್ಕೆ ನಾನು ಶ್ಲಾಘಿಸ್ತೇನೆ. ತಪ್ಪು ಮಾಡಿದವರ ವಿರುದ್ಧ ಕಠಿಣ ಕ್ರಮ ಗ್ಯಾರಂಟಿ. ಇಸ್ರೇಲ್ ಎಲ್ಲ ಧರ್ಮಗಳನ್ನ ಸಮಾನವಾಗಿ ಗೌರವಿಸುತ್ತೆ ಅಂದಿದ್ದಾರೆ. ಹಾಗೆ ಈ ಕೆಟ್ಟ ಘಟನೆಯಿಂದ ಕ್ರಿಶ್ಚಿಯನ್ ಸಮುದಾಯದ ಭಾವನೆಗಳಿಗೆ ಧಕ್ಕೆಯಾಗಿದೆ. ಹೀಗಾಗಿ ಎಲ್ಲರಲ್ಲೂ ನಾವು ಕ್ಷಮೆ ಯಾಚಿಸ್ತೀವಿ ಅಂತ ಪೋಸ್ಟ್ ಮಾಡಿದ್ದಾರೆ. ಅತ್ತ ಇಸ್ರೇಲ್ನ ರಕ್ಷಣಾ ಪಡೆಯ ವಕ್ತಾರ ಲೆಫ್ಟಿನೆಂಟ್ ಕರ್ನಲ್ ನಾದವ್ ಶೋಶಾನಿ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಸೇನೆ ಈ ಫೋಟೋನ ವೆರಿಫೈ ಮಾಡ್ತಿದೆ. ಇದು ರಿಯಲ್ ಫೋಟೋ ಆದ್ರೆ ಇದು ಇಸ್ರೇಲ್ ಸೇನೆಯ ಮೌಲ್ಯಗಳಲ್ಲ. ನಮ್ಮ ಸೈನಿಕರಿಂದ ಇಂಥ ವರ್ತನೆನ ಒಪ್ಪಿಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಇದರ ಬಗ್ಗೆ ಸರಿಯಾದ ತನಿಖೆ ನಡೆಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. 10 ದಿನಗಳ ಕದನ ವಿರಾಮ ಜಾರಿಯಾದ್ರೂ ಇಸ್ರೇಲ್ ಸುಮ್ಮನಿಲ್ಲ. ಈಗ ದಕ್ಷಿಣ ಲೆಬನಾನ್ನಲ್ಲಿ ಫಾರ್ವರ್ಡ್ ಡಿಫೆನ್ಸ್ ಲೈನ್ ಅಥವಾ ಯೆಲ್ಲೋ ಲೈನ್ ಅನ್ನೋ ಹೊಸ ಬಫರ್ ಝೋನ್ ಮ್ಯಾಪ್ ಅನ್ನ ಇಸ್ರೇಲ್ ರಿಲೀಸ್ ಮಾಡಿದೆ. ಈ ಮ್ಯಾಪ್ ಪ್ರಕಾರ ಮೆಡಿಟರೇನಿಯನ್ ಸಮುದ್ರದಿಂದ ಮೌಂಟ್ ಹರ್ಮನ್ ಬೆಟ್ಟದವರೆಗೆ, ಹಾಗೆ ಬಿಂಟ್ ಜಬೇಲ್, ನಬಾಟಿಹ್ ಮತ್ತೆ ಖಿಯಾಮ್ ಅನ್ನೋ ಪ್ರಮುಖ ಏರಿಯಾಗಳು ಈ ಇಸ್ರೇಲಿನ ಕೈಗೆ ಬರುತ್ತೆ. ಲಿಟಾನಿ ನದಿ ಮತ್ತೆ ಸಲೂಕಿ ಕಣಿವೆ ಕೂಡ ಇದರಲ್ಲಿ ಸೇರಿದೆ. ಸದ್ಯ ಈ ಭಾಗದಲ್ಲಿ 5 ಸೇನಾ ತುಕಡಿಗಳು ಮತ್ತು ನೇವಲ್ ಫೋರ್ಸ್ಗಳು ಆಪರೇಷನ್ ಮಾಡ್ತಿವೆ ಅಂತ ಇಸ್ರೇಲ್ ಹೇಳಿದೆ. ಉಗ್ರರ ಮೂಲಸೌಕರ್ಯ ನಾಶ ಮಾಡೋಕೆ ಮತ್ತೆ ಉತ್ತರ ಇಸ್ರೇಲ್ ಜನರಿಗೆ ಸೆಕ್ಯೂರಿಟಿ ಕೊಡೋಕೆ ನಾವು ಸೇನೆ ಇಟ್ಟಿದ್ದೀವಿ. ಇದನ್ನ ದಾಟಿ ಬಂದ್ರೆ ತಕ್ಕ ಉತ್ತರ
ಉತ್ತರ ಕೊಡ್ತೀವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಈ ಮೂಲಕ ಲೆಬನಾನ್ ಭೂಮಿಯನ್ನ ಈಗ ಅಫಿಷಿಯಲ್ ಆಗಿ ಇಸ್ರೇಲ್ ತನ್ನ ಜಾಗ ಅಂತ ಸೇರಿಸಿಕೊಂಡಂತಾಗಿದೆ. ಇನ್ನು ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ನಡುವೆ ದಾಳಿ ಪ್ರತಿದಾಳಿ ಶುರುವಾಗಿದೆ. ಲೆಬನಾನ್ನ ತೈಬೆ ನಗರದಲ್ಲಿ ಇಸ್ರೇಲ್ನ 8 ಶಸ್ತ್ರಸಜ್ಜಿತ ಬೆಂಗಾವಲು ವಾಹನಗಳು ಸಾಕ್ತಿದ್ವು. ಇದನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದೇವೆ ಅಂತ ಹೆಜ್ಬುಲ್ಲಾ ಹೇಳ್ಕೊಂಡಿದೆ. ಅತ್ತ ಇಸ್ರೇಲ್ ಸೇನೆ ಕೂಡ ದಕ್ಷಿಣ ಲೆಬನಾನ್ನ ಖ್ವಾರ್ ಕಿಲಾ ಅನ್ನೋ ಪ್ರದೇಶದಲ್ಲಿ ದಾಳಿ ಮಾಡೋಕೆ ರೆಡಿ ಇದ್ದೀವಿ, ಎಲ್ಲ ಆಯುಧ ಲೋಡ್ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದೆ. ಇನ್ನು ಮಧ್ಯಪ್ರಾಚ್ಯದ ಸಂಘರ್ಷದ ನಡುವೆ ಟ್ರಂಪ್ರ ಜನಪ್ರಿಯತೆ ಭಾರಿ ಕುಸಿತ ಕಂಡಿದೆ. ಎನ್ಬಿಸಿ ನ್ಯೂಸ್ ಸರ್ವೆಯಲ್ಲಿ ಟ್ರಂಪ್ಗೆ ಕೇವಲ 37% ಅಪ್ರೂವಲ್ ರೇಟಿಂಗ್ ಸಿಕ್ಕಿದೆ. ಇದು ಟ್ರಂಪ್ರ 2ನೇ ಅವಧಿಯ ಅತಿ ಕಡಿಮೆ ರೇಟಿಂಗ್. 63% ಅಮೆರಿಕನ್ನರು ಟ್ರಂಪ್ರ ಕಾರ್ಯವೈಖರಿಯನ್ನ ವಿರೋಧಿಸಿದ್ದಾರೆ. ಇದರಲ್ಲಿ 50% ಜನ ಟ್ರಂಪ್ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಇರಾನ್ ಮೇಲಿನ ಯುದ್ಧ ಈ ಕುಸಿತಕ್ಕೆ ಮುಖ್ಯ ಕಾರಣ. 67% ಜನ ಈ ಯುದ್ಧ ಬೇಡ ಅಂದಿದ್ದಾರೆ. 33% ಜನ ಮಾತ್ರ ಯುದ್ಧಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಪಕ್ಷವಾರು ನೋಡೋದಾದ್ರೆ 82% ಡೆಮಾಕ್ರಾಟ್ಸ್ ಈ ಯುದ್ಧ ಬೇಡ ಅಂತ ಹೇಳಿದ್ದಾರೆ. 74% ರಿಪಬ್ಲಿಕನ್ಸ್ ಟ್ರಂಪ್ಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ನ ಮುಖ್ಯವಾಗಿ ಯುವಜನತೆ ಈ ಯುದ್ಧವನ್ನ ತಿರಸ್ಕಾರ ಮಾಡಿದ್ದಾರೆ. ಇನ್ಮುಂದೆ ಮಿಲಿಟರಿ ಆಕ್ಷನ್ ಬೇಡ ಅಂತ 61% ಜನ ಹೇಳಿದ್ದಾರೆ. 30 ವರ್ಷದೊಳಗಿನ ಯುವಕರಲ್ಲಿ ಈ ವಿರೋಧ 74%ರಷ್ಟಿದೆ. ಆ ಕಡೆ ಕೆರಿಬಿಯನ್ ಸಮುದ್ರದಲ್ಲಿ ಅಮೆರಿಕ ಸೇನೆ ಕಾರ್ಯಾಚರಣೆ ಮುಂದುವರೆಸಿದೆ. ಮಾದಕ ವಸ್ತು ಸಾಗಿಸ್ತಿದೆ ಅಂತ ಹೇಳಿ ಬೋಟ್ ಒಂದರ ಮೇಲೆ ದಾಳಿ ಮಾಡಿದೆ. ಪರಿಣಾಮ 3 ನಶಾ ಉಗ್ರರು ಮೃತಪಟ್ಟಿದ್ದಾರೆ ಅಂತ ಅಮೆರಿಕ ಸೇನೆ ತಿಳಿಸಿದೆ. ಅಮೆರಿಕದಲ್ಲಿ ವ್ಯಕ್ತಿಯೊಬ್ಬ 8 ಮಕ್ಕಳನ್ನ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾನೆ. ಅದರಲ್ಲಿ 7 ಮಕ್ಕಳು ಅವನದ್ದೇ ಅಂತ ಗೊತ್ತಾಗಿದೆ. ಈ ಕೃತ್ಯ ನಡೆಸಿದ ಆರೋಪಿಯನ್ನ ಶಮರ್ ಎಲ್ಕಿನ್ಸ್ ಅಂತ ಗುರುತಿಸಲಾಗಿದೆ. ಶಮರ್ ಅಮೆರಿಕದ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದ. ಸೇನೆಯಿಂದ ವಾಪಸ್ಸಾದ ಬಳಿಕ ಇವನ ಮಾನಸಿಕ ಸ್ಥಿತಿ ಹದಗೆಟ್ಟಿತ್ತು. ಅದು ಅಲ್ಲದೆ ಪತ್ನಿ ಜೊತೆ ಡಿವೋರ್ಸ್ಗಾಗಿ ಜಗಳ ಬೇರೆ ನಡೀತಿತ್ತು. ಹೀಗಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗಿ ಈ ತರ ಮಾಡಿದ್ದಾನೆ. ಘಟನೆಯಲ್ಲಿ ತನ್ನ ಪತ್ನಿ ಮೇಲೂ ಗುಂಡಾರಿಸಿದ್ದಾನೆ. ಆಕೆ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೊನೆಗೆ ಪರಾರಿಯಾಗ್ತಿದ್ದಾಗ ಪೊಲೀಸರು ಬಂದು ಈತನನ್ನ ಹೊಡೆದಾಕಿದ್ದಾರೆ. ಲೂಸಿಯಾನಾ ಪ್ರಾಂತ್ಯದ ಶ್ರೆವೆ ಪೋರ್ಟ್ ನಗರದಲ್ಲಿ ಈ ಘಟನೆ ಆಗಿದೆ. ಅಮೆರಿಕದ ಸಂಬಂಧದ ಬಗ್ಗೆ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅಸಮಾಧಾನ ಹೊರಹಾಕಿದ್ದಾರೆ. ಮೊದಲು ಅಮೆರಿಕದ ಜೊತೆಗಿನ ಸಂಬಂಧ ಕೆನಡಾಗೆ ದೊಡ್ಡ ಶಕ್ತಿಯಾಗಿತ್ತು. ಈಗ ಅದೇ ದೊಡ್ಡ ವೀಕ್ನೆಸ್ ಆಗಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಪಕ್ಕದ ಅಮೆರಿಕದಿಂದ ಆಗ್ತಿರೋ ತೊಂದರೆಗಳನ್ನ ನಾವು ಕಂಟ್ರೋಲ್ ಮಾಡೋಕೆ ಆಗಲ್ಲ, ಹಾಗೆ ಅದು ಸುಮ್ಮನೆ ನಿಂತು ಹೋಗುತ್ತೆ ಅಂತ ಭರವಸೆ ಇಟ್ಕೊಳ್ಳೋಕ್ಕೂ ಆಗಲ್ಲ ಅಂತ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಮೆರಿಕ ತನ್ನ ವ್ಯಾಪಾರ ನೀತಿಯನ್ನ ಕಂಪ್ಲೀಟ್ ಚೇಂಜ್ ಮಾಡಿದೆ. ಟ್ರಂಪ್ ಹಾಕಿರೋ ಸುಂಕಗಳಿಂದ ಕೆನಡಾದ ಆಟೋ, ಸ್ಟೀಲ್, ಅಲ್ಯೂಮಿನಿಯಂ ಇಂಡಸ್ಟ್ರಿ ಸಂಕಷ್ಟಕ್ಕೆ ಸಿಲುಕಿದೆ. ಕೆನಡಾವನ್ನ ವಶಪಡಿಸಿಕೊಂಡು ಅಮೆರಿಕದ 51ನೇ ರಾಜ್ಯ ಮಾಡ್ತೀವಿ ಅಂತ ಟ್ರಂಪ್ ಪದೇ ಪದೇ ಹೇಳ್ತಿದ್ದಾರೆ. ಈಗಿನ ಪರಿಸ್ಥಿತಿ ಹೊಸದು ಅನ್ನಿಸ್ತಿದೆ. ಆದ್ರೆ ಈ ಹಿಂದೆನೂ ನಾವು ಇಂಥ ಬೇಡಿಕೆಗಳನ್ನ ಎದುರಿಸಿದ್ದೀವಿ, ಮುಂದೆ ಕೂಡ ಇಂತಹ ಪರಿಸ್ಥಿತಿಗಳನ್ನ ಎದುರಿಸ್ತೀವಿ ಅಂತ ಕಾರ್ನಿ ಗುಡುಗಿದ್ದಾರೆ. ಭಾರತದ ಗಡಿ ಹತ್ರಕ್ಕಿರೋ ನೇಪಾಳದ ಬಿರ್ಗಂಜ್ ನಗರದಲ್ಲಿ ದೊಡ್ಡ ಪ್ರತಿಭಟನೆ ನಡೆದಿದೆ. ನೇಪಾಳ ಸರ್ಕಾರದ ಹೊಸ ನಿಯಮವೇ ಇದಕ್ಕೆಲ್ಲ ಕಾರಣ. ಭಾರತದಿಂದ ತರೋ ವಸ್ತುಗಳ ಮೇಲೆ ಸರ್ಕಾರ ಟ್ಯಾಕ್ಸ್ ಹಾಕಿದೆ. 100 ರೂಪಾಯಿಗಿಂತ ಹೆಚ್ಚಿನ ವಸ್ತುಗಳಿಗೆ ತೆರಿಗೆ ಕಡ್ಡಾಯ ಮಾಡಿದೆ. ಇದರಿಂದ ಗಡಿ ಭಾಗದ ಜನರಿಗೆ ಬಹಳ ತೊಂದರೆ ಆಗ್ತಿದೆ. ಯಾಕಂದ್ರೆ ಈ ಜನರು ಬಟ್ಟೆ, ದಿನಸಿ ಖರೀದಿಗೆ ಭಾರತದ ಮಾರುಕಟ್ಟೆ ಮೇಲೆ ಡಿಪೆಂಡ್ ಆಗಿದ್ದಾರೆ. ರಸಗೊಬ್ಬರ ಸೇರಿ ಅಗತ್ಯ ವಸ್ತುಗಳನ್ನ ಭಾರತದಿಂದಲೇ ತರ್ತಾರೆ. ಹೀಗಿರುವಾಗ ಅಲ್ಲಿನ ಸರ್ಕಾರ ಈ ಟ್ಯಾಕ್ಸ್ ನಿಯಮ ತಂದಿದೆ. ನೇಪಾಳದ ಭದ್ರತಾ ಪಡೆಗಳು ಗಡಿಯಲ್ಲಿ ಸೆಕ್ಯುರಿಟಿ ಫುಲ್ ಟೈಟ್ ಮಾಡಿವೆ. ಪ್ರತಿಯೊಬ್ಬರ ಬ್ಯಾಗ್ಗಳನ್ನ ಬಿಡದೆ ತಪಾಸಣೆ ಮಾಡ್ತಿದ್ದಾರೆ. ಇದರಿಂದ ಜನರು ರೊಚ್ಚಿಗೆದ್ದು ಪ್ರತಿಭಟನೆ ಮಾಡ್ತಿದ್ದಾರೆ. ದಕ್ಷಿಣ ಕೊರಿಯಾದ ಅಧ್ಯಕ್ಷ ಲೀ ಜೆ ಮ್ಯೂಂಗ್ ಭಾರತಕ್ಕೆ ಬಂದಿದ್ದಾರೆ. ಈ ಮೂಲಕ 8 ವರ್ಷಗಳ ನಂತರ ದಕ್ಷಿಣ ಕೊರಿಯಾದ ಅಧ್ಯಕ್ಷರೊಬ್ಬರು ಈಗ ಭಾರತಕ್ಕೆ ಬಂದಂತಾಗಿದೆ. ಇವರನ್ನ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತೆ ಪ್ರಧಾನಿ ಮೋದಿ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡಿದ್ದಾರೆ. ನಂತರ ರಾಜ್ಘಾಟ್ಗೆ ಹೋಗಿ ಮಹಾತ್ಮ ಗಾಂಧಿ ಸ್ಮಾರಕಕ್ಕೆ ನಮನ ಸಲ್ಲಿಸಿದ್ದಾರೆ. ಸೋಮವಾರ ಪ್ರಧಾನಿ ಮೋದಿ ಇವರಿಗೆ ಲಂಚ್ ಅರೇಂಜ್ ಮಾಡಿದ್ರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ, ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡ್ಬೋದು. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.